Hello everyone. Today in this video we'll learn Savira Kambagalagona 4th standard Kannada poem. Okay, this is first poem children, and I'll explain this complete poem in English, and even you will get complete notes of this poem. Okay, if you like my video, please click on the like button, share and subscribe. ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ means will become 1,000 pillars for this temple of India. ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ. Let's become soldier for protection of our nation. ವಿಶ್ವ ಜೀವನವೇ ನಮ್ಮ ಜೀವನವು, ವಿಶಾಲ ಹೃದಯಗಳಾಗೋಣ. ವಿಶ್ವ ಜೀವನವೇ ನಮ್ಮ ಜೀವನವು, ವಿಶಾಲ ಹೃದಯಗಳಾಗೋಣ. The life of world is our life. Will become open-hearted person. ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ. For all countries, for all the time, will spread or will share our success. ಸಫಲತೆ ಸಾಧನೆ means success. ಸ್ವಾಭಿಮಾನದ ಸಾರ್ಥಕ ಬದುಕಿನ ಮಾನವತೆಯನ್ನು ಮೆರೆಯೋಣ. Effective self-respect of life, we have to uplift humanity. ಮಾನವತೆಯನ್ನು ಮೆರೆಯೋಣ means we have to uplift humanity. ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವ ಕಟ್ಟುತ್ತ ನಲಿಯೋಣ. Become one man and one voice, will build strong nation. Let's enjoy. ನಲಿಯೋಣ means let's enjoy. ಬಗೆ ಬಗೆ ಬಣ್ಣದ ಹೂದಳದಂತೆ ವೈವಿಧ್ಯವನ್ನು ಬೆಳೆಸೋಣ. Like different colors of petals, let's help to grow diversity. ಸಮತೆಯ ದೀಪ ಬೆಳಗೋಣ, ಪ್ರೀತಿ ಮಮತೆಗಳ ಬಿತ್ತೋಣ. We light up equality, sow the love and care. ದ್ವೇಷ ಅಸೂಯೆ ತೊರೆಯೋಣ, ಬಲಿಷ್ಠ ಭಾರತ ಕಟ್ಟೋಣ. We should leave our grudge, will build our strong nation. This poem is written by Anekal Krishnamurthy Kati. If you understood this lesson poem children, please keep watching. I'll be explaining you complete question answers, grammar part, everything in this video. Okay, so first activity, ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ. Here they have given words. We have to choose correct word for these sentences. ಭಾರತ ಮಾತೆಯ ಮಂದಿರಕ್ಕೆ ಸಾವಿರ ಕಂಬಗಳಾಗೋಣ. ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ. ಸ್ವಾಭಿಮಾನದ ಸಾರ್ಥಕ ಬದುಕಿನ ಮಾನವತೆಯನ್ನು ಮೆರೆಯೋಣ. ದ್ವೇಷ ಅಸೂಯೆ ತೊರೆಯೋಣ, ಬಲಿಷ್ಠ ಭಾರತ ಕಟ್ಟೋಣ. ದ್ವೇಷ ಅಸೂಯೆ ತೊರೆಯೋಣ, ಬಲಿಷ್ಠ ಭಾರತ ಕಟ್ಟೋಣ. ಸೆಕೆಂಡ್ ಒನ್, ಕೆಳಗಿನ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿರಿ. ಕಂಪ್ಲೀಟ್ ದ ಗಿವನ್ ಪೋಯಮ್ ದೇ ಟೋಲ್ಡ್. ವಿಶ್ವ ಜೀವನವೇ ನಮ್ಮ ಜೀವನವು, ವಿಶಾಲ ಹೃದಯಗಳಾಗೋಣ. ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ. ಓಕೆ, ಯು ಹ್ಯಾವ್ ಟು ಫಿಲ್ ದಿಸ್ ಪೋಯಮ್. ಥರ್ಡ್ ಒನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಆನ್ಸರ್ ದ ಫಾಲೋಯಿಂಗ್ ಇನ್ ಒನ್ ಸೆಂಟೆನ್ಸ್. ಫಸ್ಟ್ ಒನ್, ನಾವು ಯಾವಾಗ ವಿಶಾಲ ಹೃದಯಗಳಾಗುತ್ತೇವೆ? ಆನ್ಸರ್, ವಿಶ್ವ ಜೀವನವೇ ನಮ್ಮ ಜೀವನ ಎಂದು ತಿಳಿದಾಗ ನಾವು ವಿಶಾಲ ಹೃದಯಗಳಾಗುತ್ತೇವೆ. ಸೆಕೆಂಡ್ ಒನ್, ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಏನನ್ನು ಹಂಚಬೇಕು? ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ನಮ್ಮ ಪ್ರೀತಿ ಮತ್ತು ವಿಶಾಲ ಮನೋಭಾವವನ್ನು ಹೊಸ ಆಕಾಶದಂತೆ ಹಂಚಬೇಕು. ಥರ್ಡ್ ಒನ್, ನಾವು ಯಾವ ಬಗೆಯ ರಾಷ್ಟ್ರವನ್ನು ಕಟ್ಟಬೇಕು? ಆನ್ಸರ್, ನಾವೆಲ್ಲರೂ ಒಂದೇ ಎಂಬ ಭಾವನೆ ಇರುವ ಸಮಾನತೆಯ ರಾಷ್ಟ್ರ ಕಟ್ಟಬೇಕು.
ಫೋರ್ತ್ ಒನ್, ವೈವಿಧ್ಯವನ್ನು ಯಾವ ರೀತಿ ಬೆಳೆಸಬೇಕು? ಆನ್ಸರ್, ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವ ಮೂಲಕ ಎಲ್ಲರನ್ನೂ ಗೌರವಿಸಬೇಕು. ಫಿಫ್ತ್ ಒನ್, ನಾವು ಏನನ್ನು ಬೆಳಗಬೇಕು? ಆನ್ಸರ್, ನಾವು ಸಮಾನತೆಯ ಅಥವಾ ಸಮತೆಯ ದೀಪ ಬೆಳಗಬೇಕು. ನೆಕ್ಸ್ಟ್ ಕ್ವೆಶನ್, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಇನ್ 2-3 ಸೆಂಟೆನ್ಸಸ್. ಫಸ್ಟ್ ಒನ್, ನಾವು ಭಾರತ ಮಾತೆಯ ಮಂದಿರದಲ್ಲಿ ಹೇಗೆ ವಿಶಾಲ ಹೃದಯಗಳಾಗಿ ಬಾಳಬೇಕು? ಆನ್ಸರ್, ನಾವು ಭಾರತ ಮಾತೆಯ ಮಂದಿರದಲ್ಲಿ ಒಂದೇ ತಾಯಿಯ ಮಕ್ಕಳಂತೆ ಯಾವುದೇ ಜಾತಿ ಮತಗಳ ಭೇದವಿಲ್ಲದೆ ವಿಶಾಲ ಹೃದಯಗಳಾಗಿ ಬಾಳಬೇಕು. ಸೆಕೆಂಡ್ ಒನ್, ಪ್ರಸ್ತುತ ಪದ್ಯದಲ್ಲಿ ನಿಮಗಿಷ್ಟವಾದ ವಿಚಾರವನ್ನು 3 ವಾಕ್ಯಗಳಲ್ಲಿ ಬರೆಯಿರಿ. ಅಬೌಟ್ ದಿಸ್ ಪೋಯಮ್ ವಿ ಹ್ಯಾವ್ ಟು ರೈಟ್ ಸಮ್ ಸೆಂಟೆನ್ಸಸ್. ಕವಿಯು ಬಳಸಿರುವ ಸರಳ ಹಾಗೂ ಸುಂದರವಾದ ಪದಗಳು ಮನಸ್ಸಿಗೆ ಮುದ ನೀಡುತ್ತವೆ. ಆ್ಯಂಡ್ ಇಫ್ ಯು ವಾಂಟ್ ಒನ್ ಮೋರ್ ಸೆಂಟೆನ್ಸ್ ಯು ಕ್ಯಾನ್ ರೈಟ್ ಅಬೌಟ್ ಆರ್ ನೇಷನ್, ಹೌ ಟು ಬಿಲ್ಡ್ ಆರ್ ಸ್ಟ್ರಾಂಗ್ ನೇಷನ್. ಹಿ ಸೆಡ್, ನಮ್ಮ ದೇಶದ ಬೆಳವಣಿಗೆಗಾಗಿ ಬಲಿಷ್ಠ ಭಾರತವನ್ನು ಕಟ್ಟುವುದರ ಬಗ್ಗೆ ಕವಿಯು ಹೇಳಿರುವ ಮಾತುಗಳು ತುಂಬ ಮನಸ್ಸಿಗೆ ಮೂಡುತ್ತವೆ. ನೆಕ್ಸ್ಟ್ ಒನ್, ಮಾದರಿಯಂತೆ ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಗುರುತಿಸಿ ಬರೆಯಿರಿ. ಫಾರ್ ಎಕ್ಸಾಂಪಲ್, ಕಂಬಗಳಾಗೋಣ, ಸೈನಿಕರಾಗೋಣ. ರೈಮಿಂಗ್ ವರ್ಡ್ಸ್ ದೇ ಹ್ಯಾವ್ ರಿಟನ್. ಸೊ ರಿಮೈನಿಂಗ್ ರೈಮಿಂಗ್ ವರ್ಡ್ಸ್ ವಿಚ್ ಆಲ್ ಕಮ್ ಇನ್ ದಿಸ್ ಪೋಯಮ್, ಇನ್ ದ್ಯಾಟ್ ಸಮ್ ಫ್ಯೂ ಯು ಹ್ಯಾವ್ ಟು ರೈಟ್. ಹಂಚೋಣ, ಮೆರೆಯೋಣ. ನಲಿಯೋಣ, ಬೆಳೆಸೋಣ. ಬೆಳಗೋಣ, ಬಿತ್ತೋಣ. ಸೆಕೆಂಡ್ ಒನ್, ಮೊದಲೆರಡು ಪದಗಳಿಗೆ ಸಂಬಂಧ ಕಲ್ಪಿಸಲಾಗಿದೆ, ಅಂತೆಯೇ ಮೂರನೇ ಪದಕ್ಕೆ ಹೊಂದುವ ಪದ ಬರೆಯಿರಿ. ದೇ ಹ್ಯಾವ್ ರಿಟನ್ ರಿಲೇಷನ್ ಬಿಟ್ವೀನ್ ಫಸ್ಟ್ 2 ವರ್ಡ್ಸ್. ಸೊ ಫಾರ್ ಥರ್ಡ್ ವರ್ಡ್ ವಿ ಹ್ಯಾವ್ ಟು ರೈಟ್ ಭಾರತ ದೇಶ, ಕರ್ನಾಟಕ ರಾಜ್ಯ. ದೇಶದ ರಕ್ಷಕ ಸೈನಿಕ, ಉಳುಮೆ ಮಾಡುವವ ರೈತ. ಥರ್ಡ್ ಒನ್, ಸ್ವಾಭಿಮಾನ 4 ಅಕ್ಷರದ ಪದ, ಸಮತೆ 3 ಅಕ್ಷರದ ಪದ. ನೆಕ್ಸ್ಟ್, ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ರೈಟ್ ದ ಗಿವನ್ ವರ್ಡ್ ಇನ್ ಯುವರ್ ಓನ್ ಸೆಂಟೆನ್ಸ್. ವಿಶಾಲ, ನಮ್ಮ ದೇಶ ತುಂಬ ವಿಶಾಲ. ಸೆಕೆಂಡ್ ಒನ್, ಮಮತೆ, ಎಲ್ಲರ ಜೊತೆ ಮಮತೆಯಿಂದಿರು. ಥರ್ಡ್ ಒನ್, ದೀಪ, ಸ್ವಾಭಿಮಾನದ ದೀಪ ಹಚ್ಚಬೇಕು. ಸಾಧನೆ, ಫೋರ್ತ್ ಒನ್, ಸಾಧನೆ, ವಿದ್ಯಾಭ್ಯಾಸ ಕಲಿತು ಒಳ್ಳೆಯ ಸಾಧನೆ ಮಾಡಬೇಕು. ವಿದ್ಯಾಭ್ಯಾಸ ಕಲಿತು ಒಳ್ಳೆಯ ಸಾಧನೆ ಮಾಡಬೇಕು. ನೆಕ್ಸ್ಟ್ ಒನ್, ಈ ಕೆಳಕಂಡ ಪದಗಳಿಗೆ ಆಗೋಣ ಪದವನ್ನು ಸೇರಿಸಿ ಹೊಸ ಪದಗಳನ್ನು ಬರೆಯಿರಿ. ಫಾರ್ ಎಕ್ಸಾಂಪಲ್, ಮರಗಳು ಪ್ಲಸ್ ಆಗೋಣ, ಮರಗಳಾಗೋಣ. ಹಿಯರ್ ಸಮ್ ಫ್ಯೂ ವರ್ಡ್ಸ್ ಆರ್ ಗಿವನ್. ಫಾರ್ ದ್ಯಾಟ್ ವಿ ಹ್ಯಾವ್ ಟು ಅಟ್ಯಾಚ್ ಆಗೋಣ. ದೆನ್ ರೈಟ್ ದಿ ನ್ಯೂ ವರ್ಡ್. ಕಂಬಗಳು ಪ್ಲಸ್ ಆಗೋಣ, ಕಂಬಗಳಾಗೋಣ. ಲೈಕ್ ದಿಸ್, ಕಂಬಗಳಾಗೋಣ. ಗಿಡಗಳು ಪ್ಲಸ್ ಆಗೋಣ, ಗಿಡಗಳಾಗೋಣ. ಲೈಕ್ ದಿಸ್ ರಿಮೈನಿಂಗ್ ವರ್ಡ್ಸ್ ಆಲ್ಸೋ ಯು ಹ್ಯಾವ್ ಟು ರೈಟ್. ವೈದ್ಯರು ಪ್ಲಸ್ ಆಗೋಣ, ವೈದ್ಯರಾಗೋಣ. ಪಂಡಿತರು ಪ್ಲಸ್ ಆಗೋಣ, ಪಂಡಿತರಾಗೋಣ. ಶಿಕ್ಷಕರು ಪ್ಲಸ್ ಆಗೋಣ, ಶಿಕ್ಷಕರಾಗೋಣ. ಸೈನಿಕರು ಪ್ಲಸ್ ಆಗೋಣ, ಸೈನಿಕರಾಗೋಣ. ಹೃದಯಗಳು ಪ್ಲಸ್ ಆಗೋಣ, ಹೃದಯಗಳಾಗೋಣ. ಸೊ ಐ ಹ್ಯಾವ್ ರಿಟನ್ ಹಿಯರ್ remaining words also by adding agona. So copy down this. Okay. ನೆಕ್ಸ್ಟ್ ಒನ್, ಇಲ್ಲಿರುವ ಚಿತ್ರಗಳನ್ನು ಗಮನಿಸಿ ನಿಮ್ಮದೇ ಮಾತುಗಳಲ್ಲಿ ಆ ಕಥೆಯನ್ನು ಹೇಳಿರಿ. ಹಿಯರ್ ಪಿಕ್ಚರ್ ಈಸ್ ಗಿವನ್. ಬೈ ಸೀಯಿಂಗ್ ದಿಸ್ ಪಿಕ್ಚರ್ ಯು ಹ್ಯಾವ್ ಟು ಕ್ರಿಯೇಟ್ ಅ ಸ್ಟೋರಿ ಆ್ಯಂಡ್ ಟೆಲ್ ಚಿಲ್ಡ್ರನ್. ಓಕೆ. ಸೊ ಹಿಯರ್ ದಿಸ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆ್ಯಂಡ್ solving question answers and grammar part, everything is finished, children. So if you like this video, please like, share and subscribe to Rashmi Home and Education channel. So
Thank you, children.